ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನ್ ಗಂಡ ನಾನು ಯಾವತ್ತೂ ಈ ತರ ನೋಡಿರ್ಲಿಲ್ಲ. ಮೊದ್ಲಿಂದನೂ ಹುಲಿ ತರಾನೇ ಬದುಕ್ತವ್ರು. ಈಗ ಇದ್ದಕ್ಕಿದ್ದಂಗೆ ಹಿಂಗಾದ್ರೆ ಯಾರನ್ನು ದೂಷಿಸಕ್ಕಾಗತ್ ಸುಶೀಲಾ? ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳೋಷ್ಟು ಚಿಕ್ಕ ವಿಷಯ ಇದಲ್ಲ ಅಂತ ಗೊತ್ತು ಅತ್ತೆ. ಆದ್ರೆ ಈ ಸಂದರ್ಭದಲ್ಲಿ ನೀವು ಸಮಾಧಾನವಾಗಿರ್ಲೇಬೇಕು. ಎಲ್ರು ಈಗ ಗಾಬರಿ ಆದ್ರೆ ಸಮಾಧಾನ ಮಾಡೋರು ಯಾರು ಹೇಳಿ? ಸಮಾಧಾನ ಮಾಡ್ಕೊ ಅಂದ್ರೆ ಹೀಗ್ ಮಾಡ್ಕೊಳ್ಳೋದು. ನನ್ ಗಂಡ ಅಲ್ಲಿ ಎದೆ ಇಟ್ಕೊಂಡು ಮಲಗಿದ್ದಾರೆ. ಡಾಕ್ಟರ್ ಬೇರೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳಿದ್ದಾರೆ. ಇದನ್ನೆಲ್ಲ ಬರೀ ಟಿವಿನಲ್ಲಿ ನೋಡಿರೋದು. ಅದನ್ನೆಲ್ಲ ನೆನ್ಪು ಮಾಡ್ಕೊಂಡ್ರೆ ಭಯ ಆಗಲ್ವಾ ಹೇಳು? ಭಯ ಆಗೇ ಆಗತ್ತೆ. ನಾವು ಮಾವನ್ ಯಾವತ್ತೂ ಹಿಂಗ್ ನೋಡಿರ್ಲಿಲ್ಲ. ಅವ್ರು ಗುಟ್ರಾಕೊಂಡು ಎಲ್ರೂ ನೋಡ್ಕೊಂಡು ಆರಾಮಾಗಿ ಗತ್ತಲ್ಲಿ ಓಡಾಡ್ಕೊಂಡಿದ್ರೇನೆ ಚಂದ. ಆದ್ರೆ ಆರೋಗ್ಯ ಒಂದೇ ತರ ಇರಲ್ಲ ಅಲ್ವಾ ಅತ್ತೆ? ನೀವೀಗ ಅಳ್ತಿದ್ರೆ ನಮಗೂ ಅಳು ಬರುತ್ತೆ. ಕೈ ಕಾಲೇ ಆಡಲ್ಲ ಗೊತ್ತಾ ಅತ್ತೆ? ನನಗ್ ಬೇಡಮ್ಮ. ಮೊದಲು ಅಕ್ಕನ ಕೊಡೋ ರೆಡಿ. ಅತ್ತೆ ನಾನು ಯಾರಿಗೇನು ಅನ್ಯಾಯ ಮಾಡಿದ್ನಪ್ಪ? ಮೊದ್ಲಿಂದನೂ ಜೀವನದಲ್ಲಿ ಸುಖ ಕಂಡಿಲ್ಲ. ಈಗ ಈ ಪರಿಸ್ಥಿತಿಗೆ ಬೇರೆ ತಳ್ಳಿಬಿಟ್ಟಿದ್ಯಾ? ಸ್ವಲ್ಪ ಸುಮ್ಮನೆ ಇರಿ ಅತ್ತೆ. ಡಾಕ್ಟರ್ ಬಂದು ಚೆಕ್ ಮಾಡಿದ್ದಾರೆ. ಸರಿ ಹೋಗಕ್ಕೆ ಸ್ವಲ್ಪ ಸಮಯ ಬೇಕಲ್ವಾ? ಅತ್ತೆ ನೀನ್ ಅಳ್ಬೇಡ ಅತ್ತೆ. ನಾನ್ ಹರಕೆ ಹೊತ್ಕೋತೀನಿ. ಮಾವ ಸರಿ ಹೋಗ್ತಾರೆ. ಅಯ್ಯೋ ಕಂದ, ನಿನ್ಗಿರ ಕರುಣೆ ಆ ದೇವ್ರಿಗಿಲ್ದೆ ಹೋಯ್ತಲ್ಲೇ. ನಮ್ಮ ಮಾಂಗಲ್ಯದ ಬೇರೆ ಯಾಕಪ್ಪ ಭಗವಂತ ನಿನಗ್ ಕಂಡು? ಅತ್ತೆ ನೋಡ್ತಿರು, ಆ ಭಗವಂತ ನಿಮ್ ಮುಗ್ದಲ್ಲಿರೋ ನಗುನ ಕಿತ್ಕೊಳಲ್ಲ. ಆ ನಂಜುಂಡೇಶ್ವರ ಎಲ್ಲದಕ್ಕೂ ಒಂದು ದಾರಿ ತೋರ್ತಾನೆ, ನೋಡ್ತೀರಿ. ಅತ್ತೆ ಬನ್ನಿ, ಮಾವ ನೋಡ್ಕೊಂಡ್ ಬರೋಣ. ನಿಮ್ಗೂ ಸಮಾಧಾನ ಆಗುತ್ತೆ. ಹೇಳಿ. ಈಗ ಅಳೋಂಥದ್ದೇನಾಗಿದೆ? ಸುಮ್ಮನೆ ಮಲಗಿದ್ದೀನಿ ಅಷ್ಟೇ, ಆರಾಮಾಗಿದ್ದೀನಲ್ವಾ? ಅಳಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಕರ್ಸ ಆದರೆ ಊರು ನಡಗುತ್ತೆ, ಮುದುಕ ಆದರೆ ಗಡ್ಡ ನಡಗುತ್ತೆ. ವಯಸ್ಸಾದ್ಮೇಲೆ ಇದೆಲ್ಲ ಸಹಜ ಅಲ್ವಾ? ನಾನು ಚೆನ್ನಾಗೇ ಇದ್ದೀನಿ, ಏನೂ ಆಗಿಲ್ಲ. ಪಾರಿಗುಡಿ ಮಕ್ಕಳವ ನನ್ನ ಕೈ ಬಿಡ್ತಾಳೆ ಹೇಳು? ಪಾರ್ವತಿ, ಒಂದೇ ಅಮ್ಮ, ನೀನು ಇವ್ರ ಥರ ಎಲ್ಲ ಅಳ್ತಾ ನಿಂತ್ಕೋಬೇಡ. ನೀನೇ ಎಲ್ರಿಗೂ ಸಮಾಧಾನ ಹೇಳ್ಬೇಕು. ನೀವ್ಯಾರೂ ತಪ್ಪು ತಿಳ್ಕೊಬೇಡಿ. ನಾನು ಅಪ್ಪನ ಜೊತೆ 5 ನಿಮಿಷ ಮಾತಾಡೋದಿದ್ದೆ. ಎಲ್ಲರೂ ಹೊರಗಡೆ ಇರ್ತೀರಾ? ನಿಮಗೆ ಹೇಳ್ತಿರೋದು. ಇಷ್ಟೆಲ್ಲ ಹಾಕಿತ್ತು ನನ್ನಿಂದಾನೆ ಅಪ್ಪ. ನಾನೇ ಇದಕ್ಕೆಲ್ಲ ಕಾರಣ ಆಗೋಗ್ಬಿಟ್ಟೆ. ಛೇ, ಅಂಬಾರಿ ಮೇಲೆ ಕೂತಿದ್ರು ಮುಂಗಾರು ತಪ್ಪಲ್ಲಮ್ಮ.
ಈ ರೀತಿ ಆರೋಗ್ಯ ನನಗಾಗಿರೋದಕ್ಕೆ ನೀನು ಯಾಕಮ್ಮ ಕಾರಣ ಅನ್ಕೋತೀಯ? ಸುಮ್ಮನೆ ಈ ನಾಟಕ ಎಲ್ಲ ಬಿಟ್ಟು ಹೊರಗೆ ಬನ್ನಿ. ನಿಮಗೆ ಹೇಳ್ತಿರೋದು ನಾನು ಡಾಕ್ಟರೇ. ನಾನು ಬಾಗಿಲು ತೆಗ್ದಾಚೆ ಹೋಗಿ ನಿಮಗೇನೂ ಆಗಿಲ್ಲ ಅಂತ ನಿಜ ಹೇಳಿದ್ರೆ ಕಣ್ಣೀರು ಹಾಕ್ತಿರೋ ಜನರು ಕಲ್ಲು ಹಾಕೋದಕ್ಕೂ ಯೋಚನೆ ಮಾಡಲ್ಲ. ಯಾಕಂದರೆ ಅವರು ಅಷ್ಟು ಈಸಿಯಾಗಿ ನಂಬ್ತಾರೆ, ಈಸಿಯಾಗಿ ಜಡ್ಜ್ ಕೂಡ ಮಾಡ್ತಾರೆ. ನೀವಾಗಿ ನೀವೇ ಬಂದರೆ ನಿಮ್ಮ ಮರ್ಯಾದೆ ಉಳಿಯುತ್ತೆ. ಎದ್ದು ಬನ್ನಿ. ಬನ್ನಿಯಪ್ಪ ಬನ್ನಿ. ದಣಿಗಳು ಹುಷಾರಾದ್ರು. ಪಾರ್ವತಮ್ಮನವರು ಕರ್ಕೊಂಡು ಬರ್ತವ್ರೆ. ಬನ್ನಿಪ್ಪ. ನಮಸ್ಕಾರ ದನಿಗಳೇ. ಅಮ್ಮ, ಅಪ್ಪಂಗೇನೂ ಆಗಿಲ್ಲ, ಗ್ಯಾಸ್ಟ್ರಿಕ್ ಆಗಿತ್ತಲ್ಲ ಅದಕ್ಕೆ ಹೀಗಾಗಿದೆ ಅಷ್ಟೆ ಅಲ್ವಪ್ಪ? ತಾಯಿ, ನಮ್ಮ ಮಾಂಗಲ್ಯನ ಉಳಿಸ್ಬಿಟ್ಟೆ ಅಮ್ಮ. ನಮ್ಮ ಹೊರೆ ದಿನ ಕೇಳಿಸ್ತಲ್ಲ, ಅಷ್ಟೇ ಸಾಕು. ದೇವರು ಸುಮ್ಮನೆ ಯಾರ ಕೈನೂ ಬಿಡಕ್ಕಿಲ್ಲ, ಕಾಪಾಡೇ ಕಾಪಾಡ್ತಾನೆ. ನಮ್ಮ ದಣಿಗಳು ದಾನ ಧರ್ಮ ಏನು ಒಸಿ ಮಾಡವ್ರ? ಶಿವ, ಹುಷಾರಾದ್ರಮ್ಮ? ರೀ, ಅಪ್ಪ ತುಂಬ ಚೆನ್ನಾಗೇ ರೆಡಿಯಾಗಿದ್ದಾರೆ ಅಲ್ವೇನಪ್ಪ? ಆಹಾ, ಈ ನನ್ನ ಮಗಳು ನನ್ನ ಜೀವ ಉಳಿಸ್ಬಿಟ್ಲು. ಅದಕ್ಕೆ ಡಾಕ್ಟ್ರು ಜೀವ ಉಳಿಸ್ತಾರೆ ಅನ್ನೋದನ್ನ ಕೇಳಿದ್ವಿ, ಇವತ್ತು ನೋಡ್ಬಿಟ್ವಿ. ಅಪ್ಪ ಎಲ್ಲೇ ಇರಲಿ, ಹೇಗೆ ಇರಲಿ, ಅವ್ರನ್ನ ನೋಡ್ಕೊಳ್ಳೋದಕ್ಕೆ ನಾನು ಯಾವಾಗಲೂ ಇದ್ದೇ ಇರ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.